ಬನ್ನಿ ಸ್ನೇಹಿತರೆ, ನಿನ್ನೆ ಏನೇನಾಯಿತು ಅಂತ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ವಿ. ಇವತ್ತು ಕೂಡ ನಿನ್ನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ನಿನ್ನೆ ಕ್ಯಾಪ್ಟನ್ಸಿ ಓಟದಲ್ಲಿದ್ದಂಥ ಸುರೇಶ್ ಅವರು ಅತ್ಯುತ್ತಮ ಪ್ರದರ್ಶನದಿಂದ ಕ್ಯಾಪ್ಟನ್ ಆಗಿದ್ದಾರೆ ಮತ್ತು ಮನೆಯವರೆಲ್ಲ ಸೇರಿ ಅವರನ್ನೇ ಉತ್ತಮ ಅಂತ ಹೇಳಿ ಕನ್ಸಿಡರ್ ಮಾಡಿ ಅವರಿಗೆ ವೋಟ್ ಮಾಡಿ ಉತ್ತಮ ಅಂತ ಹೇಳಿ ಪದಕವನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ನಡೆಯುವಂಥ ಹಾಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ರಜತ್ ಮತ್ತು ಧನ್ರಾಜ್ ಅವರ ಜಗಳ. ಧನ್ರಾಜ್ ಅವರು ರಜತ್ ಅವರಿಗೆ ಮಾಡಿರುವಂಥ ಪ್ರವೋಕ್ ಬಗ್ಗೆ ಕ್ವಶನ್ ಮಾಡಲಾಗುತ್ತೆ ಮತ್ತು ರಜತ್ ಅವರು ಧನ್ರಾಜ್ ಮೇಲಿನ ಆಕ್ರಮಣವನ್ನು ಕೂಡ ಕ್ವಶನ್ ಮಾಡಲಾಗುತ್ತೆ. ನೀವೇನು ಇಬ್ಬರು ಪ್ರಾಣಿಗಳ ಒಬ್ರಿಗೊಬ್ರು ಕುಸ್ತಿ ಆಡೋಕ್ಕೆ ಎಲ್ಲರೂ ಮನುಷ್ಯರಲ್ವಾ ಅಂತ ಕ್ವಶನ್ ಮಾಡಲಾಗುತ್ತೆ. ಮತ್ತು ನೀವು ಇಲ್ಲಿ ಏಕೆ ಬಂದಿದ್ದೀರ ಅಂತ ಮರ್ತ್ಬಿಟ್ಟಿದ್ದೀರಾ ಅನ್ನೋದ್ರ ಬಗ್ಗೆನೂ ಕ್ವಶನ್ ಮಾಡ್ತಾರೆ. ಅಲ್ಲದೆ ರಜತ್ ಅವರನ್ನು ಒಂದು ಬೋನ್ ಒಳಗಡೆ ಹಾಕಿ ಕೂಡಿ ಹಾಕಲಾಗುತ್ತೆ ಮತ್ತು ಅದರ ಕಂಟ್ರೋಲನ್ನು ಧನ್ರಾಜ್ ಅವರ ಕೈಯಲ್ಲಿ ಕೊಡಲಾಗುತ್ತೆ. ರಜತ್ ಅವರು ಎಲ್ಲಿ ಹೋಗೋದಾದರೂ ಧನ್ರಾಜ್ ಪರ್ಮಿಷನ್ ಇಲ್ಲದೆ ಹೋಗೋಕ್ಕಾಗಲ್ಲ. ಧನ್ರಾಜ್ ಅವರೇ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅವ್ರು ಏನೇ ಮಾಡೋದಾದ್ರು ಧನ್ರಾಜ್ ಅವ್ರ ಪರ್ಮಿಷನ್ ತೊಗೋಬೇಕಾಗುತ್ತೆ. ಇದೊಂಥರ ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ಅದಲ್ಲದೆ ಇವತ್ತು ಐಶ್ವರ್ಯ ಸಿಂಧೋಗಿ ಮತ್ತು ಮೋಕ್ಷಿತನವರ ಮೇಲೂ ಕೂಡ ಕ್ಲಾಸ್ ತೊಗೊಂಡಿದ್ದಾರೆ. ಯಾಕೆಂದರೆ ಅವರು ನಾಮಿನೇಷನ್ ಬಗ್ಗೆ ಪ್ಲಾನ್ ಮಾಡಿಕೊಂಡು ಇಬ್ಬರು ಮಾತಾಡಿಕೊಂಡು ನಾಮಿನೇಟ್ ಮಾಡಿದರು. ಅದರ ಬಗ್ಗೆ ಕ್ಲಾಸ್ ತೆಗೆದುಕೊಂಡ ಮಾಹಿತಿ ಇದೆ. ಮತ್ತು ಇವತ್ತು ಫಸ್ಟ್ ಸೇವ್ ಆಗ್ತಾ ಇರೋದು ನಮ್ಮ ಹನುಮಂತ್ ಅವರು ಮತ್ತು ಎರಡನೇ ಸೇವ್ ಆಗ್ತಾ ಇರೋದು ತ್ರಿವಿಕ್ರಮ್ ಅವರು ಅಂತ ಕನ್ಫರ್ಮ್ ಆಗಿದೆ. ಇದಾಗಿತ್ತು ಬಿಗ್ ಬಾಸ್ ಬಗ್ಗೆಯ ಅಪ್ಡೇಟ್. ಮತ್ತೆ ಯಾರ್ಯಾರು ಸೇವ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ಇವರಂತ ಮಾಹಿತಿ ನೀಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.